ಏನಂದ್ರೆ ಏನಂದ್ರೆ ಟೀ ತಗೊಂಬಂದಿದೀನಿ, ಎದ್ ಕುಡೀರಿ. ಹಲೋ ಮಚ್ಚಿ. ಹಾಂ ಹೇಳ್ ರಘು. ಏಯ್ ನಾಳೆ ಬೆಂಗಳೂರು ಬರೋಣ ಅಂತಿದ್ದೀನಿ ಕಣೋ. ಹೌದಾ? ಹೌದು ಕಣೋ, ಒಂದು ಚಿಕ್ಕ ಕೆಲಸ ಇದೆ. ಹೇಯ್ ಸೂಪರ್ ಮಗ. ಅದಕ್ಕೆ ನಾಳೆ ಹೊರಟು ಬರೋಣ ಅಂತಿದ್ದೀನಿ. ಏನ್ ನಾಳೆ ಬರ್ತೀಯಾ? ಹೌದು ಕಣೋ, ಅಲ್ಲಿ ಬಂದು ನಿಮ್ಮ ಮನೆಯಲ್ಲಿ 2 ದಿವಸ ಇರೋಣ ಅಂತಿದ್ದೀನಿ. ಏ ಓಕೆನಾ? ಯಾಕೆ ಹಂಗೆಲ್ಲ ಕೇಳ್ತೀಯ, ಬಾರೋ. ಸರಿ ಮಚ್ಚಿ, ನಿನ್ನ ಲೊಕೇಶನ್ ಕಳಿಸ್ಬಿಡು, ನಾನು ಆಟೋಲ್ಲಿ ಬಂದ್ಬಿಡ್ತೀನಿ. ನೀನು ಬಸ್ ಸ್ಟ್ಯಾಂಡಿಗೆ ಬಂದಮೇಲೆ ನನಗೆ ಕಾಲ್ ಮಾಡು, ಹೌದಾ? ನಾನೇ ಅಲ್ಲಿಗೆ ಬಂದು ಪಿಕಪ್ ಮಾಡ್ತೀನಿ. ಆಮೇಲೆ ಮಚ್ಚಿ, ಮುಖ್ಯವಾದ ಕೆಲಸದ ಮೇಲೆ ಬರ್ತಾ ಇದ್ದೀನಿ, ಜೊತೆಗೆ ಇದು ನನಗೆ ಹೆಲ್ಪ್ ಮಾಡೋ. ಹಾಂ ಸರಿ ಕಣೋ, ನೋಡ್ಕೊಳ್ಳೋಣ. ತುಂಬ ಥ್ಯಾಂಕ್ಸ್ ಕಣೋ, ಬಿಡ್ತೀನಿ, ನಾಳೆ ನೋಡೋಣ. ಯಾರ್ರೀ ಫೋನ್ ಮಾಡಿದ್ದು? ನನ್ನ ಫ್ರೆಂಡು ರಘು ಊರಿಂದ ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದಾನೆ. ಮ್ಯಾಕ್ಸಿಮಮ್ ನಮ್ಮನೇಲಿ ಇರ್ತಾನೆ. ಓ ಆಯ್ತು ರೀ. ಬೆಳಗ್ಗೆ ಟಿಫನ್ ಏನ್ರಿ ಮಾಡೋದು? ನಿನಗೇನನ್ಸುತ್ತೆ ಅದನ್ನು ಮಾಡು ಕವಿತಾ, ಏನು ಮಾಡಿದ್ರೂ ಓಕೆ ನನಗೆ. ಏನಂದ್ರೆ ಮನೆ ಖರ್ಚಿಗೆ ಅಂತ ನನ್ನ ಹತ್ರ ಚೂರು ಸಹ ದುಡ್ಡೇ ಇಲ್ಲ ರೀ. ಫ್ರೀ ಆಗಿಬಿಡು, ನಾನೇನಾದ್ರೂ ರೆಡಿ ಮಾಡಿಕೊಡ್ತೀನಿ. ಪ್ರೊವಿಷನ್ಸು ಎಲ್ಲ ಖಾಲಿ ಆಯ್ತು ರೀ. ನಾನು ಯಾವ್ದೆಲ್ಲ ಸಾಮಾನು ಬೇಕು ಅಂತ ಲಿಸ್ಟ್ ಕೊಡ್ತೀನಿ, ಸ್ವಲ್ಪ ಅದನ್ನ ಮಾತ್ರ ಹೋಗಿ ತಗೊಂಬರ್ತೀರಾ? ಇಲ್ಲಿ ನೋಡೆ, ಇವಾಗ ನನ್ನ ಕೈಯಲ್ಲಿ ₹1 ಕೂಡ ಇಲ್ಲ. 1-2 ದಿನ ವೇಟ್ ಮಾಡು, ನಾನು ಹೇಗಾದರೂ ರೆಡಿ ಮಾಡಿಕೊಡ್ತೀನಿ. ಯಾವಾಗ ಕೇಳಿದ್ರು ಹೀಗೆ ಹೇಳಿದ್ರೆ ಏನ್ರಿ ಮಾಡೋದು? ಮನೇಲಿ ಒಂದ್ ವಸ್ತುನೂ ಇಲ್ಲ ರೀ. ಇದು ಸಾಲದು ಅಂತ ನಾಳೆ ನಿಮ್ ಫ್ರೆಂಡು ಊರಿಂದ ಬರ್ತಾ ಇದ್ದಾರೆ. ಏನ್ ಹೇಳೋದು, ಎಲ್ಲ ನನ್ನ ಹಣೆ ಬರಹ. ಛೇ. ಸರಿ, ನಾನು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬರ್ತೀನಿ. ಹಲೋ. ಹಲೋ. ಹೇಳು ದೀಪಾ. ಏ ಕವಿತಾ, ನಿನಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅಂತಾನೆ ಕಾಲ್ ಮಾಡ್ದೆ. ನಮ್ ಫ್ರೆಂಡ್ಸ್ ಎಲ್ಲರೂ ಈ ವಾರ ಟೂರ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ಅದೇ ನೀನು ಬರ್ತೀಯ ಅಂತ ಕೇಳೋಣ ಅಂತ ಫೋನ್ ಮಾಡ್ದೆ. ಟೂರಾ? ಹೌದು ಕಣೆ. ಯಾವ ಊರಿಗೆ ಹೋಗ್ತಾ ಇದೀರಿ ಎಲ್ರು? ಎಷ್ಟು ಬಜೆಟ್ ಆಗುತ್ತೆ? ಕೊಡೈಕನಾಲ್ಗೆ ಕಣೆ. ಫುಡ್ಡು ಆಮೇಲೆ ಹೋಟೆಲು ಇದೆಲ್ಲ ಸೇರಿ ಒಬ್ರಿಗೆ ₹5,000 ಆಗತ್ತೆ. ಜಾಲಿಯಾಗಿರುತ್ತೆ ಕಣೆ, ನೀನು ಬರ್ಬೇಕಾಯ್ತಾ? ಏ ಏನಾಯ್ತೆ, ಯಾಕೆ ಸುಮ್ನೆ ಇದ್ಯಾ? 5,000 ಆಗುತ್ತಾ? ಇಲ್ಲ ಬೇಡ ದೀಪಾ, 5,000 ಅಂದ್ರೆ ಖಂಡಿತ ಅವ್ರ ಹತ್ರನೇ ಕೇಳ್ಬೇಕು. ಅವ್ರು ಈಗ ಇರೋ ಪರಿಸ್ಥಿತಿಯಲ್ಲಿ ಕೊಡೋದಿಲ್ಲ. ನೀವು ಮಾತ್ರ ಹೋಗ್ ಬನ್ರೆ. ಆಯ್ತು ಕಣೆ, ಮತ್ತೆ ನಿನ್ನಿಷ್ಟ.
ಹಾ ಏನ್ ಹೇಳ್ರಿ? ಮಧ್ಯಾಹ್ನ ಊಟಕ್ಕೆ ಏನಮ್ಮ ಮಾಡ್ತಾ ಇದೀಯಾ? ಸಾಂಬಾರೇ ಮಾಡ್ತಾ ಇದ್ದೇನ್ರಿ. ಸಾಂಬಾರ? ನನ್ನ ಫ್ರೆಂಡು ಹೋಟ್ಲಿಗೆ ಹೋಗಿ ಊಟ ಮಾಡೋಣ ಅಂತ ಕರಿತಾ ಇದ್ದಾನೆ. ನಾನು ಹೋಗಿ ಊಟ ಮಾಡ್ಕೊಂಡ್ ಬರ್ತೀನಿ. ನೀನು ನಿನಗೆ ಮಾತ್ರ ಮಾಡ್ಕೊಂಡು ತಿನ್ಕೋ. ನಾನು ಬರಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಸರಿನಾ? ಹಾ ಆಯ್ತು ರೀ. ಇಟ್ಬಿಡು. ಹ್ಮ್. ಏ ಕವಿತಾ, ಹ್ಮ್? ಯಾಕೆ ಮಧ್ಯಾಹ್ನ ತಿನ್ಬೇಕಾಯ್ದು ಊಟನ ಇವಾಗ ತಿಂತಾ ಇದೀಯಾ? ಗಂಟೆ 5 ಆಗ್ತಿದೆ. ಅಡಿಗೆ ಮಾಡಿ ಮುಗ್ಸಕ್ಕೆ 4 ಗಂಟೆ ಆಗೋಯ್ತು ರೀ. ಹೌದಾ? ಹ್ಮ್. ಯಾಕೆ, ಏನಾಯ್ತು? ಯಾಕಷ್ಟು ಲೇಟು? ಬೆಳಿಗ್ಗೆನೆ ಗ್ಯಾಸ್ ಖಾಲಿ ಅಂತ ಹೇಳಿದ್ನಲ್ಲ. ಸರಿ ಇಂಡಕ್ಷನ್ ಸ್ಟವ್ ಅಲ್ಲಿ ಮಾಡೋಣ ಅಂತ ನೋಡ್ದೆ. ಬರೀ ಅನ್ನಕ್ಕಿಟ್ಟೆ ಅಷ್ಟೇ, ತಕ್ಷಣ ಕರೆಂಟ್ ಹೋಗ್ಬಿಡ್ತು. 2 ಗಂಟೆ ಹೊತ್ತ ಆದ್ಮೇಲೆ ಈಗ ತಾನೇ ರೀ ಬಂತು. ಅದಕ್ಕೆ ಇಷ್ಟ್ ಲೇಟ್ ಆಗೋಯ್ತು. ನೀವ್ ಮಧ್ಯಾಹ್ನ ಏನ್ ತಿಂದ್ರಿ? ನಿಮ್ ಫ್ರೆಂಡ್ ಏನ್ ತೆಗ್ಸ್ಕೊಟ್ರು? ಮಟನ್ ಬಿರಿಯಾನಿ ಕಣೆ. ಇಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡ ಹೋಟ್ಲಿದೆ, ಅಲ್ಲಿಗೆ ಹೋಗಿ ತಿಂದ್ವಿ. ತುಂಬಾ ಚೆನ್ನಾಗಿತ್ತು ಕವಿತಾ. ಹೋಗ್ಲಿ ಬಿಡಿ, ನಿಮಗಾದ್ರೂ ಅಲ್ಲಿ ಒಳ್ಳೆ ಊಟ ಸಿಕ್ತಲ್ಲ. ಇಲ್ಲಿ ನನ್ನ ನೋಡಿ, ಬರೀ ಸಾಂಬಾರ್ ಇಡಕ್ಕೆ 2 ಗಂಟೆ ಹೊತ್ತು ಮೇಲೆ ಆಗೋಯ್ತು. ಹಾ ಹೇಳು ರಘು, ಬಸ್ ಹತ್ತಾಯ್ತಾ? ಹೌದು ಕಣೋ, ಇವಾಗಲೇ ಬಸ್ ಎತ್ತು ಕೂತಿದ್ದೀನಿ ಕಣೋ. ಇನ್ನೂ ಸ್ವಲ್ಪ ಹೊತ್ತರಲ್ಲಿ ಬಸ್ ಹೊರಟ್ಬಿಡುತ್ತೋ. ನಾಳೆ ಬೆಳಗಿನ ಜಾವ ಬೆಂಗಳೂರು ರೀಚ್ ಆಗ್ಬಿಡುತ್ತೋ. ಹಾಂ ಸೂಪರ್ ಮಗ. ಇಲ್ಲಿ ನೋಡು ರಘು, ನೀನು ಟೆನ್ಷನ್ ತಗೋಬೇಡ ಕಣೋ. ನೀನು ಬೆಳಿಗ್ಗೆ ಬಸ್ ಸ್ಟ್ಯಾಂಡ್ ಬರೋಕ್ಕಿಂತ ಮುಂಚೆ ನಾನು ಅಲ್ಲಿಗಿರ್ತೀನಿ. ಅಲ್ಲಿಂದ ನಾನು ನಿನ್ನ ಪಿಕಪ್ ಮಾಡ್ಕೊತೀನಿ, ಸರಿನಾ? ಹಾಂ ಸರಿ ಕಣೋ. ಸರಿ, ಹುಷಾರಾಗಿ ಬಾ. ಹಾಂ ಸರಿ ಮಚ್ಚಿ, ಬಾಯ್ ಕಣೋ. ರಘು ಕಾಲ್ ಮಾಡಿದ್ದು. ಹ್ಮ್. ಊರಿಂದ ಬಸ್ ಹತ್ತಿದ್ದಾನಂತೆ. ನಾಳೆ ಬೆಳಿಗ್ಗೆ ಬೆಂಗಳೂರಿಗೆ ಬರ್ತಾನೆ. ಹೌದೇನ್ರಿ? ಸರಿ ರೀ, ನಾಳೆ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಟಿಫನ್ ರೆಡಿ ಮಾಡಿರ್ತೀನಿ ನಾನು. ನಿಮ್ ಫ್ರೆಂಡು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇದ್ದಾರಲ್ಲ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ರೀ. ಥ್ಯಾಂಕ್ಸ್ ಕವಿತಾ. ಬಾರೋ. ಕವಿತಾ, ಕವಿತಾ, ಕವಿತಾ. ಹಾ ಬಂದೆ ರೀ. ಇವನೇ ರಘು, ಆಹಾ. ನನ್ನ ಬೆಸ್ಟ್ ಫ್ರೆಂಡ್. ಆಹಾ. ನಾನು ಅವಾಗವಾಗ ಹೇಳ್ತಾ ಇರ್ತೀನಲ್ವಾ, ಹ್ಮ್. ಇವಾಗ ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಾ ಇದ್ದಾನೆ. ಬನ್ನಿರಿ, ನಿಮ್ ಬಗ್ಗೆ ಇವರು ತುಂಬಾ ಹೇಳಿದ್ದಾರೆ. ಯಾಕೆ ನಿಂತ್ಕೊಂಡಿದ್ದೀರಾ? ಒಳಗ್ ಬನ್ನಿ. ಥ್ಯಾಂಕ್ಸ್ ಕಣ್ರಿ, ನಿಮ್ಮನ್ನು ನೋಡಿದ್ದು ನನಗೆ ತುಂಬ ಸಂತೋಷ ಆಗ್ತಾ ಇದೆ ರೀ. ಸರಿ ರಘು, ಟ್ರಾವೆಲ್ ಮಾಡಿ ತುಂಬ ಟಯರ್ಡ್ ಆಗಿರ್ತೀಯಾ? ಆ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಾ, ನಾವು ಒಟ್ಟಿಗೆ ಟಿಫಿನ್ ಮಾಡೋಣ. ಸರಿ ಕಣೋ. ಹೇ ಕವಿತಾ, ರಘು ಬರ್ತಾ ಇರ್ಬೇಕಾದ್ರೆ ತುಂಬ ಹೊಟ್ಟೆಸು ಅಂತ ಹೇಳ್ತಾ ಇದ್ದ. ಟಿಫನ್ ಏನಾದರೂ ರೆಡಿ ಇದ್ರೆ ಚೆಕ್ ಅಂತ ಎತ್ತಿಡು ಕವಿತಾ. ಅಯ್ಯೋ, ನಾನ್ ನಿನ್ನೆನೆ ನಿಮ್ ಹತ್ರ ಹೇಳಿದ್ನಲ್ಲ, ನಮ್ ಮನೇಲಿ ಅಡಿಗೆ ಮಾಡಕ್ಕೆ ಯಾವ ಸಾಮಾನು ಇಲ್ಲ, ಎಲ್ಲ ತಗೋಬೇಕು. ಬೆಳಗ್ಗೆನೆ ಅಂಗಡಿಗೆ ಹೋಗಿ ತಗೊಳ್ಳೋಣ ಅನ್ಕೊಂಡೆ, ಅಷ್ಟ್ರಲ್ಲೇ ನೀವ್ ಬಂದ್ರೆ ನಾನೇನ್ ಮಾಡೋದು? ಅಯ್ಯಯ್ಯೋ, ಅವ್ನು ಬರ್ಬೇಕಾದ್ರೆ ತುಂಬ ಹೊಟ್ಟೆಸು ಅಂತ ಇದ್ದ. ಇವಾಗ ತಿನ್ನಕ್ಕೇನೂ ಇಲ್ಲ ಅಂತ ಹೇಳಿದ್ರೆ ಅವನೇನು ಅನ್ಕೊಂತಾನೋ. ನೀನೊಂದು ಕೆಲಸ ಮಾಡು, ಮನೇಲಿ ಏನಿದೆಯೋ ಅದನ್ನ ಇಟ್ಕೊಂಡು ರೆಡಿ ಮಾಡಿಕೊಡು, ಸರಿನಾ? ಆಯ್ತು ರೀ. ಮನೇಲಿ ರವೆ ಮಾತ್ರನೇ ಇದೆ, ಅದನ್ನಿಟ್ಕೊಂಡು ಏನ್ ಮಾಡೋದು? ರವೆಯಲ್ಲಿ ಉಪ್ಪಿಟ್ಟು ಬೇಕಾದ್ರೆ ಮಾಡ್ಬೋದು. ಅಷ್ಟು ಸಾಕಣೆ, ಬೇಗ ರವಾದಿಂದ ಉಪ್ಪಿಟ್ಟು ಮಾಡ್ಬಿಡು. ನಾನು ಅವನ ಹತ್ರ ಏನಾದ್ರೂ ಹೇಳಿ ನಿಭಾಯಿಸ್ತೀನಿ, ಸರಿನಾ?
ಸಾಕು ರೀ ಸಾಕು. ಸಾಕು ಸಾಕು. ಹ್ಮ್. ಏ ಚೆನ್ನಾಗಿ ತಿನ್ನು. ನನ್ನ ವೈಫ್ ಮಾಡೋದೆಲ್ಲ ರುಚಿಯಾಗಿರುತ್ತೋ. ಸಾಕು ರೀ. ಸಾಕು. ತುಂಬ ಚೆನ್ನಾಗಿದೆ ರೀ. ಒಂದು ನಿಜ ಹೇಳ್ಬೇಕಂದ್ರೆ ಈ ಉಪ್ಪಿಟ್ಟು ನನಗೆ ಅಮೃತ ಥರ ಕಾಣಿಸ್ತಾ ಇದೆ. ನಿಜವಾಗ್ಲೂ ಟೇಸ್ಟು ಸೂಪರಾಗಿದೆ. ಹೌದೇನ್ರಿ? ಹ್ಞೂ ನಿಮಗೆ ಹಶು ಆಗ್ತಾ ಇದೆ ಅಂತ ಬೇಗ ಉಪ್ಪಿಟ್ಟು ಮಾಡಿದೆ. ಮಧ್ಯಾಹ್ನ ಲಂಚಿಗೆ ಸ್ಪೆಷಲ್ ಆಗಿ ಮಾಡ್ಕೊಡ್ತೀನಿ ನಾನು. ಹ್ಞೂ ಏ ಮಗ, ಈ ಉಪ್ಪಿಟ್ಟನ್ನ ಇಷ್ಟಪಡದೇ ಇರೋರು ಕೂಡ ನನ್ನ ವೈಫ್ ಮಾಡಿದಾಳಂದ್ರೆ 2-3 ಸಾರಿ ತಿಂತಾರೆ. ನೀನ್ ತಿನ್ನು ಮಗ. ಏನೋ ರಘು, ಸಡನ್ನಾಗಿ ಬೆಂಗಳೂರಿಗೆ ಬಂದಿದ್ದು ಏನು ವಿಷಯ? ಫೋನಲ್ಲಿ ಕೇಳಿದ್ರೆ ಏನು ಸರಿಯಾಗಿ ಉತ್ತರ ಕೊಡಲಿಲ್ಲ. ಯಾಕೆ, ಏನಾಯಿತು? ಅದೇನೂ ಇಲ್ಲ ಮಚ್ಚಿ. ಸೆಕೆಂಡ್ ಹ್ಯಾಂಡಲ್ಲಿ ಒಂದು ಕಾರ್ ತೊಗೊಳ್ಳೋಣ ಅಂತ ಬಂದೆ. ನಮ್ಮೂರಿಗಿಂತ ಬೆಂಗಳೂರಿನಲ್ಲಿ ಕಲೆಕ್ಷನ್ಸ್ ಜಾಸ್ತಿ ಇರುತ್ತಲ್ವಾ, ಅದಕ್ಕೆ ಕಣಲ್ಲಿ ಬಂದೆ. ಓ ಸೂಪರ್ ಮಗ. ಕಾರ್ ತೊಗೊಬೇಕಂತ ಅಂದ್ಕೊಂಡಿದ್ದು ಒಳ್ಳೆ ವಿಷಯನೇ. ಆದರೆ ನಿನ್ನ ಬಜೆಟ್ ಎಷ್ಟು ಮಗ? ಇವಾಗ ನಿನ್ನ ಕೈಯಲ್ಲಿ ದುಡ್ಡು ಎಷ್ಟಿದೆ? ಒಂದು 3 ಲಕ್ಷ ರೂಪಾಯಿ ರೆಡಿ ಮಾಡ್ಕೊಂಡು ತಂದಿದ್ದೀನಿ. ಆ ಬಡ್ಜೆಟ್ನಲ್ಲಿ ಒಳ್ಳೆ ಕಾರ್ ಸಿಗುತ್ತಲ್ವಾ? ಏನೋ ಈ ಥರ ಕೇಳ್ತಾ ಇದೆಯಾ? ಹೇಯ್, 3 ಲಕ್ಷದಲ್ಲಿ ಒಳ್ಳೆ ಕಂಡೀಷನ್ ಇರೋ ಕಾರನ್ನೇ ತಗೋಬೋದು. ನೀನೇನಕ್ಕೆ ಟೆನ್ಷನ್ ಆಗ್ತೀಯಾ? ನಾನು ನೋಡ್ಕೊತೀನಿ ಬಿಡು. ನೀನೇ ಹೇಳ್ಬಿಟ್ಟೆ ಅಂದರೆ ಅದು ಕರೆಕ್ಟಾಗೇ ಇರುತ್ತೆ. ಸರಿ ಮಗ, ನೀನು ನೋಡೋಕ್ಕೆ ತುಂಬ ಟಯರ್ಡ್ ಆಗಿದೆಯಾ? ನೀನು ಚೆನ್ನಾಗಿ ರೆಸ್ಟ್ ಮಾಡು. ನಾವಿಬ್ಬರು ಸೇರಿ 4 ಗಂಟೆಗೆ ಹೊರಗಡೆ ಹೋಗಿ, ಇಲ್ಲಿ ಪಕ್ಕದಲ್ಲೇ ನನಗೆ ಗೊತ್ತಿರೋರು ಕಾರ್ ಡೀಲರ್ ಇದ್ದಾರೆ, ನಾವಲ್ಲಿ ಹೋಗಿ ಕಾರ್ ನೋಡ್ಕೊಂಬರೋಣ. ನಾವಲ್ಲಿ ಹೋಗೋವಾಗ ಒಂದು ಮೆಕ್ಯಾನಿಕ್ಕು ಜೊತೆಗಿದ್ರೆ ಚೆನ್ನಾಗಿರುತ್ತೆ. ಏಯ್, ಅದನ್ನೂ ನನ್ನ ಹತ್ರ ಹೇಳ್ಬೇಕಾ ನೀನು? ಇಲ್ಲಿ ಪಕ್ಕದಲ್ಲೇ ಎಕ್ಸ್ಪೀರಿಯನ್ಸ್ ಆಗಿರೋ ಒಬ್ರು ಮೆಕ್ಯಾನಿಕ್ ಇದ್ದಾರೆ ಕಣೋ. ನಾವು ಹೋಗ್ಬೇಕಾದ್ರೆ ಅವ್ರನ್ನೂ ಜೊತೆ ಕರ್ಕೊಂಡು ಹೋಗೋಣ. ನೀನು ನೋಡೋಕ್ಕೆ ತುಂಬ ಟಯರ್ಡಲ್ಲಿದೆ ಅನ್ಸುತ್ತೆ. ನೀನು ಹೋಗಿ ಫಸ್ಟ್ ರೆಸ್ಟ್ ಮಾಡು, ನಾವು ಆಮೇಲೆ ಮಾತಾಡೋಣ, ಸರಿನಾ? ಸರಿ ಕಣ. ಹ್ಞೂ. ಏನಂತೀರಿ? ನಿಮ್ ಫ್ರೆಂಡ್ ಯಾಕೆ ಊರಿಂದ ಇಲ್ಲಿಗೆ ಬಂದಿದ್ದಾರೆ? ನಿಮ್ಮ ಹತ್ರ ಏನಾದ್ರೂ ಹೇಳಿದ್ರಾ? ಅದೇನು ದೊಡ್ಡ ವಿಷಯ ಇಲ್ಲ ಕವಿತಾ. ಹ್ಮ್. ಅವನು ಸೆಕೆಂಡ್ ಹ್ಯಾಂಡಲ್ಲಿ ಒಂದು ಕಾರ್ ತಗೊಂಡೋಗಕ್ಕೆ ಬಂದಿದ್ದಾನೆ. ಕಾರಾ? ಅಷ್ಟು ದುಡ್ಡು ಇದೆಯಾ ಅವ್ರ ಹತ್ರ? ಅವನು 3 ಲಕ್ಷ ತಗೊಂಬಂದಿದ್ದಾನಂತ ನನ್ನ ಹತ್ರ ಹೇಳ್ದ. ಏನಂದ್ರೆ 3 ಲಕ್ಷನಾ? ಹಾಂ. ನಿಜವಾಗ್ಲೇ ಹೇಳ್ತಾ ಇದ್ದೀರಾ? ಹ್ಞೂ. ನಮ್ಮ ಹತ್ರನೂ ಅಷ್ಟು ದುಡ್ಡಿದ್ರೆ ನಾವು ಜಾಲಿಯಾಗಿರ್ಬೋದು ರೀ. ನಾವು ಹೇಗಾದ್ರೂ ಅವ್ರ ಹತ್ರ ಇರೋ ಆ 3 ಲಕ್ಷನ ಪಟಾಯಿಸ್ಬೇಕು. ಸೂಪರ್ ಕಣೆ. ಆ 3 ಲಕ್ಷನ ನಾನು ಹೊಡಿಬೇಕಂತಾನೆ ಪ್ಲಾನ್ ಮಾಡಿದ್ದೀನಿ. ನಮ್ಮಿಬ್ಬರ ಮನಸ್ಸು ಒಂದೇ ರೀತಿ ಯೋಚನೆ ಮಾಡ್ತಾ ಇದೆ. ಮತ್ತಿನ್ನೇನ್ರಿ, ಚೆನ್ನಾಗಿ ಯೋಚನೆ ಮಾಡಿ ಅವ್ರ ಹತ್ರ ಇರೋ ಆ 3 ಲಕ್ಷನ ಹೇಗಾದ್ರೂ ಪಟಾಯಿಸ್ಬಿಡ್ರಿ. ಅದನ್ನ ಪಟಾಯಿಸಿದೆಲ್ಲ ಒಂದು ವಿಷಯ ಅಲ್ಲ, ಆದರೆ ಅವನು ನಮ್ಮನ್ನ ನಂಬ್ಕೊಂಡು ಇಲ್ಲಿ ಬಂದಿದ್ದಾನೆ. ಅದೇ ಮನಸ್ಸಿಗೆ ಸ್ವಲ್ಪ ಚುಚ್ಚುತ್ತಾ ಇದೆ. ಅದೆಲ್ಲ ನೋಡಿದರೆ ನಾವು ಲೈಫಲ್ಲಿ ಸೆಟ್ಲ್ ಆಗೋಕ್ಕಾಗಲ್ವಲ್ಲ. ಪ್ಲ್ಯಾನ್ ಮಾಡೋಣ. ಕವಿತಾ, ಕವಿತಾ, ಇಬ್ರು ಬಂದಾಯ್ತಾ? ತಲೆ ನೋಯ್ತಾ ಇದೆ, ಸ್ವಲ್ಪ ಟೀ ತಗೊಂಬಾರಮ್ಮ. ಈಗ ತಗೊಂಬರ್ತೀನ್ರಿ. ತಗೊಳ್ಳಿ. ತಗೊಳ್ಳೋ. ಏನಾಯ್ತು ರೀ? ಕಾರನ್ನ ಹೋಗಿ ನೋಡಿದ್ರಾ? ಯಾವ್ದಾದ್ರೂ ಕಾರ್ ತಗೊಂಡ್ರಾ ಇಲ್ವಾ? ಇವತ್ತು ನಮಗೆ ಗೊತ್ತಿರೋ ಡೀಲರ್ನ ಹೋಗಿ ಭೇಟಿಯಾದೀವಿ. ಅವನ ಹತ್ರ ತುಂಬ ಕಾರ್ಸ್ ಎಲ್ಲ ಇದೆ. ಆದರೆ
ಒಂದು ಕಾರ್ ಕೂಡ ಒಳ್ಳೆ ಕಂಡೀಷನಲ್ಲಿಲ್ಲ. ಹ್ಮ್. ಸರಿ, ನಾಳೆ ಬೆಳಿಗ್ಗೆ ಹೋಗಿ ಒಂದು ಒಳ್ಳೆ ಡೀಲರ್ನ ನೋಡೋಣ ಅಂತ ಹೊರಟು ಬಂದ್ಬಿಟ್ವಿ. ಓ ಹೌದಾ? ಏನು ರಘು, ನಾನು ಹೇಳಿದ್ದು ಕರೆಕ್ಟ್ ತಾನೇ? ಅವಸರಪಟ್ಟು ಯಾವುದೋ ಒಂದು ಕಾರ್ ತಗೋಬಾರ್ದು. 4 ಜಾಗನ ಹತ್ತಿ ಇಳಿದು ನಿನಗೊಂದು ಒಳ್ಳೆ ಕಾರ್ನ ಕೊಡಿಸ್ತೀನಿ, ಸರಿನಾ? ಹಂಗೆ ಮಾಡೋಣ ಕಣೋ, ನೀನು ಹೇಳೋದೇ ಕಣೋ ಕರೆಕ್ಟು. ಹ್ಞೂ. ಸರಿ ಮಗ, ನೋಡೋಕ್ಕೆ ತುಂಬ ಟಯರ್ಡಲ್ಲಿದೆಯಾ? ನೀನು ಈಗ ರೆಸ್ಟ್ ಮಾಡು, ನಾಳೆ ಬೆಳಿಗ್ಗೆ ಮಾತಾಡ್ಕೊಳ್ಳೋಣ. ಸರಿ ಕಣೋ. ಹ್ಞೂ. ಏನ್ರಿ ನೀವು ನಾಳೆ ನಿಜವಾಗ್ಲೂ ನಿಮ್ ಫ್ರೆಂಡನ್ ಕರ್ಕೊಂಡೋಗಿ ಕಾರ್ ತೆಗ್ಸಿ ಕೊಡ್ಲಿಕ್ಕೆ ಹೋಗ್ತೀರಾ? ಏಯ್, ಏನಾಯ್ತೆ ನಿನಗೆ? ನಾನು ಅವನ ಹತ್ರ ಸುಮ್ಮನೆ ಮಾತಿಗೆ ಹೇಳಿದ್ದೆ ಕಣೆ. ಹಾ? ನಾನು ಆ ಥರ ಹೇಳಿದ್ರೆ ಮಾತ್ರ ಅವನಿಗೆ ನಮ್ಮ ಮೇಲೆ ಯಾವುದೇ ರೀತಿ ಸಂದೇಹ ಬರದೇ ಇರುತ್ತೆ. ಸರಿ, ಆ 3 ಲಕ್ಷನ ಅವ್ರ ಹತ್ರ ಹೇಗ್ ಪಟಾಯಿಸ್ಬೇಕು ಅಂತ ಪ್ಲಾನ್ ಮಾಡಿ ಆಯ್ತಾ? ನನ್ನ ಹತ್ರ ಒಂದು ಐಡಿಯಾ ಇದೆ, ನಾನ್ ಬೇಕಾದ್ರೆ ಹೇಳಲಾ? ಹಾಂ, ಏನು ಐಡಿಯಾ ಕಣೆ ಅದು? ನಾಳೆ ಅವ್ರನ್ನ ಕಾರ್ ತಗೊಳಕ್ ಕರ್ಕೊಂಡು ಹೋಗ್ತಿರಲ್ಲ, ಹೋಗೋ ದಾರಿಯಲ್ಲಿ ಆ ಬ್ಯಾಗನ್ನ ತೆಗ್ದಿಟ್ಕೊಂಡು ಕಳ್ದೋಯ್ತು ಅಂತ ಹೇಳ್ಬಿಡಿ. ಅವ್ರು ಕೇಳಿದ್ರೆ ಯಾರೋ ಕಳ್ತನ ಮಾಡಿದ್ರು ಅಂತ ಹೇಳಿ ಮ್ಯಾನೇಜ್ ಮಾಡೋಣ. ಏಯ್ ಬೇಡ ಕಣೆ, ಅದೆಲ್ಲ ತುಂಬ ರಿಸ್ಕು. ಅವನು ಸಡನ್ನಾಗಿ ಪೊಲೀಸು ಅದು ಇದು ಅಂತ ಹೋದ್ರೆ ಹಾ? ನಮಗೆ ಕಣೆ ಡೇಂಜರು. ಹ್ಮ್. ನನ್ನ ಹತ್ರ ಒಂದು ಒಳ್ಳೆ ಪ್ಲ್ಯಾನ್ ಇದೆ ಕಣೆ. ನೀನು ಮಾತ್ರ ಅದು ಪರ್ಫೆಕ್ಟಾಗಿ ಮಾಡಿದರೆ ನಾವು ಆ ದುಡ್ಡನ್ನ ಹೊಡಿಬೋದು, ಏನಂತೀಯ? ಅರ್ಥ ಆಯ್ತ್ರಿ, ನೀವೇನ್ ಹೇಳ್ತೀರೋ ಅದನ್ನ ಸರಿಯಾಗಿ ಮಾಡಿ ಮುಗಿಸ್ತೀನಿ. ಏ ಮಗ, ಏ ಮಲ್ಕೊಳ್ಳೋ, ನಾನು ಮಾರ್ಕೆಟ್ ತನಕ ಹೋಗಿ ಮಟನ್ ತೊಗೊಂಬರ್ತೀನಿ, ನೀನು ರೆಸ್ಟ್ ಮಾಡು, ಸರಿನಾ? ಹಾಂ ಸರಿ ಕಣೋ, ಹೋಗಿ ಬೇಗ ಬಂದ್ಬಿಡು. ಸರಿ, ಹೋಗಿ ಬರ್ತೀನಿ. ಹ್ಞೂ. ಕವಿತಾ, ನಾನು ಮಟನ್ ತಗೊಂಬರಕ್ಕೆ ಮಾರ್ಕೆಟ್ವರೆಗೆ ಹೋಗಿ ಬರ್ತೀನಿ. ಹ್ಮ್. ಬರಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಸರಿನಾ? ಅಷ್ಟರೊಳಗೆ ನಿನ್ನ ಆಟ ಶುರು ಮಾಡಿಬಿಡು, ಸರಿನಾ? ಆಯ್ತ್ರಿ, ನೀವು ಹೋಗಿ, ನಾನೆಲ್ಲ ನೋಡ್ಕೋತೀನಿ. ಸರಿ ನನ್ನ ಬಂಗಾರ. ರೀ, ಜ್ಯೂಸ್ ಕುಡೀರಿ. ಏನ್ರಿ ಇದು, ನೀವಿಲ್ಲಿಗ್ ಬಂದಾಗ್ಲಿಂದ ರೂಮ್ ಒಳಗೆ ಇದ್ದೀರಾ? ನಿಮಗ್ ಬೋರ್ ಹೊಡಿತಾ ಇಲ್ವಾ? ಹಂಗೆಲ್ಲ ಏನೂ ಇಲ್ಲ ರೀ, ಸುಮ್ಮನೆ ಮಲಗಿದ್ದೆ ಹಂಗೆ. ಹ್ಮ್. ಕುಮಾರ್ ಬರೋದಕ್ಕೆ ತುಂಬ ಟೈಮ್ ಆಗುತ್ತಾ? ನನ್ನ ಯಜಮಾನ್ರು ಮಟನ್ ತಗೊಳಕ್ಕೋಸ್ಕರ ಅಂಗಡಿಗೆ ಹೋಗಿದ್ದಾರೆ. ವಾಪಸ್ ಬರಕ್ಕೆ ಅಟ್ಲೀಸ್ಟ್ 1 ಅವರ್ ಆದ್ರೂ ಆಗತ್ತೆ. ಅವ್ರಿಗೆ ಯಾವಾಗ್ಲೂ ಫ್ರೆಂಡ್ಸ್ ಜೊತೆ ಊರ್ ಸುತ್ತೋದೇ ಮುಖ್ಯ. ಅವ್ರಿಗೆ ನನ್ ಮೇಲೆ ಚೂರು ಕೂಡ ಪ್ರೀತಿ ಅನ್ನೋದೇ ಏನೂ ಇಲ್ಲ ರೀ. ಕೇಳ್ತೀನಿ ಅಂತೇಳಿ ತಪ್ಪು ತಿಳ್ಕೊಬೇಡಿ, ನಿಮ್ಮಿಬ್ಬರೊಳಗಡೆ ಏನಾದ್ರು ಜಗಳನಾ? ಜಗಳ ಅಂತ ಹೇಳೋಕ್ಕಿಂತ ಬೇಸರ ಅಂತಾನೆ ಹೇಳ್ಬೇಕು. ನನಗ್ ಮಾತ್ರ ಮನ್ಸಲ್ಲಿ ಆಸೆನೇ ಇರಲ್ವಾ? ನನ್ನ ಅವರು ಮನುಷ್ಯಾಗಿ ನೋಡ್ತಾ ಇಲ್ಲ. ಆದ್ರೆ ನಿಮ್ಮನ್ನ ನೋಡೋವಾಗ ಒಳ್ಳೆ ಸ್ಮಾರ್ಟ್ ಆಗಿದ್ದೀರಾ. ಅದು ಮಾತ್ರ ಅಲ್ದೆ ಹೆಣ್ಣು ಮಕ್ಳ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋ ತರ ಇದ್ದೀರಾ. ಹಂಗೆಲ್ಲ ಇಲ್ಲ ರೀ, ನಾನು ಬಂದು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನಿಮ್ ಹತ್ರ ಸ್ವಲ್ಪ ಹೊತ್ತು ಮಾತಾಡಿದ್ದಕ್ಕೆ ಮನಸ್ಸು ಸಂತೋಷವಾಗಿದೆ ರೀ.
ಅವ್ರು ಬರಕ್ಕೆ ಹೇಗಿದ್ರು ಲೇಟ್ ಆಗತ್ತೆ ರೀ. ಈ ಟೈಮನ್ ಯಾಕೆ ನಾವಿಬ್ರು ಹ್ಯಾಪಿಯಾಗಿ ಸ್ಪೆಂಡ್ ಮಾಡಬಾರ್ದು? ನೀವೇನು ಹೇಳಕ್ಕೆ ಬರ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇದೆ. ಆದರೆ ಈ ವಿಷಯ ಯಾರಿಗಾದ್ರೂ ಗೊತ್ತಾಯ್ತು ಅಂದರೆ ನೀವು ಚಿಂತೆ ಮಾಡ್ಬೇಡ್ರಿ. ಇದು ನಮ್ಮಿಬ್ರಿಗೆ ಮಾತ್ರ ಗೊತ್ತಿರೋ ರಹಸ್ಯವಾಗಿರತ್ತೆ. ಇದು ಹೊರಗಡೆ ಗೊತ್ತಾಗೋ ಚಾನ್ಸೇ ಇಲ್ಲ. ನೀವು ಅದನ್ನ ನೆನೆಸ್ಕೊಂಡು ಹೆದರ್ಬೇಕಾಗಿಲ್ಲ. ಏನಪ್ಪ ಇದು, ಈ ಕುಮಾರ್ಗೆ ಇಷ್ಟು ಸುಂದರವಾದ ಹೆಂಡತಿ ಸಿಕ್ಕಿದ್ರು ಇವಳನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅನಿಸುತ್ತೆ. ಅವಳೇ ನೇರವಾಗಿ ಬಂದು ಈ ರೀತಿ ಕೇಳುವಾಗ ನಾನು ಯಾರಿಗೆ ಹೆದರಬೇಕು? ಊರಿಂದ ತುಂಬ ಆಸೆಯಿಂದ ಬೆಂಗಳೂರಿಗೆ ಬಂದೆ, ಆದರೆ ಇದು ನಾನು ಎದುರು ನೋಡ್ತಿರೋ ಸರ್ಪ್ರೈಸ್ ಆಗಿದೆಯಲ್ಲ. ಹೆಂಗಿದ್ರು ಈ ವಿಷಯ ಹೊರಗಡೆ ಯಾರಿಗೂ ಗೊತ್ತಾಗೋದಿಲ್ಲ. ಸಿಕ್ಕಿದ ಚಾನ್ಸ್ನ ಯಾಕೆ ಮಿಸ್ ಮಾಡಬೇಕು? ಈ ಒಂದ್ಸಲಿ ಮಾತ್ರ ಇವಳನ್ನ ಸಂತೋಷವಾಗಿ ಅನುಭವಿಸ್ಬಿಡ್ಬೇಕು. ಹೇಯ್, ಏನೋ ಮಾಡ್ತಾ ಇದೀಯಾ? ನಾನೇನು ಮಾಡಿಲ್ಲ ಕಣೋ, ಸುಮ್ಮನೆ ಮಾತಾಡ್ತಾ ಇದ್ವಿ ಕಣೋ, ಏನು ಮಾಡಿಲ್ಲ ಕಣೋ. ನಿನ್ನ ನಂಬಿತಾನೆ ಮನೆ ಒಳಗೆ ಬಿಟ್ಟೆ, ಅದಕ್ಕೆ ಈ ಥರ ಎಲ್ಲ ಮಾಡ್ತೀಯಾ? ನಿನ್ನ ಫ್ರೆಂಡ್ ಅಂತ ನಂಬಿ ಮನೆ ಒಳಗೆ ಬಿಟ್ರೆ ಇವಾಗ ನನ್ನ ಜೀವನನೇ ಹಾಳು ಮಾಡ್ಬಿಟ್ಟೆ ಅಲ್ವೋ? ಹಂಗೆಲ್ಲ ಏನೂ ಇಲ್ಲ ಕಣೋ, ನನ್ನ ಮಾತು ನಂಬೋ. ಏಯ್, ನಿನ್ನ ತುಂಬಾ ಒಳ್ಳೇನೋ ಅಂತ ಅನ್ಕೊಂಡೆ. ಏಯ್, ಛೀ, ಏಯ್ ಹಂಗೆಲ್ಲ ಮಾತಾಡ್ಬಾರ್ದು. ನಿನ್ನ ನಂಬಿದಕ್ಕೆ ನಾನು ಚಪ್ಪಲಿ ಹೊಡ್ಕೋಬೇಕು. ಸಾರಿ ಕಣೋ, ಏನೋ ಗೊತ್ತಿಲ್ದಿರಾ. ಏಯ್, ನಿನಗೆ ಸಾರಿ ಕೇಳೋ ಅರ್ಹತೆನೂ ಇಲ್ಲ ಕಣೋ. ಒಬ್ಬ ಫ್ರೆಂಡು ಇನ್ನೊಬ್ಬ ಫ್ರೆಂಡು ವೈಫ್ ಜೊತೆ ತಪ್ಪಾಗಿ ನಡ್ಕೊಂಡ್ರೆ ಯಾರು ಕ್ಷಮಿಸೋದಿಲ್ಲ ಕಣೋ. ನಿನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಇರು, ಇವಾಗಲೇ ಪೊಲೀಸ್ಗೆ ಫೋನ್ ಮಾಡ್ತೀನಿ. ಬೇಡ ಕಣೋ, ಆಗಲ್ಲ ಕಣೋ, ನಿನ್ನ ಸುಮ್ಮನೆ ಬಿಡಬಾರ್ದು. ಕಾಲ್ ಮಾಡಬೇಡ ಪ್ಲೀಸ್ ಕಣೋ, ನಿನ್ ಕಾಲು ಹಿಡಿತೀನಿ ಕಣೋ. ನನ್ನ ಮಾನ ಮರ್ಯಾದೆ ಹೊಟ್ಟೋಗ್ಬಿಡುತ್ತೆ ಕಣೋ, ಪ್ಲೀಸ್ ಕಣೋ. ಏನಂದೆ? ಮಾನ ಮರ್ಯಾದೆನಾ? ನಿನಗೆ ಮಾತ್ರನೇ ಮಾನ ಮರ್ಯಾದೆ ಇರೋದಾ? ನನಗಿಲ್ವನು? ಈ ವಿಷಯ ಎಲ್ಲ ಅಕ್ಕಪಕ್ಕದವ್ರಿಗೆ ಗೊತ್ತಾದ್ರೆ ನನ್ನ ಮರ್ಯಾದೆ ಏನಾಗುತ್ತೋ? ನಾನು ಹೊರಗಡೆ ಮುಖ ತೋರ್ಸಕ್ಕಾಗತ್ತಾ? ಇಲ್ಲ ಕಣೋ, ನೀನಂತವ್ರೆಲ್ಲ ಹೊರಗಡೆ ಇರಬಾರ್ದು ಕಣೋ. ನೀನ್ ಜೈಲಲ್ಲಿ ಇರೋದೇ ಸರಿ ಕಣೋ. ಬೇಡ ಕಣೋ, ಪ್ಲೀಸ್ ಪ್ಲೀಸ್ ಕಣೋ. ಈ ವಿಷಯ ನನ್ನ ಹೆಂಡತಿಗೆ ಗೊತ್ತಾಯ್ತು ಅಂದ್ರೆ ಅವ್ಳು ನನ್ನ ಬಿಟ್ಬಿಟ್ಟು ಹೊಟ್ಟೋಗ್ತಾರೆ ಕಣೋ. ಪ್ಲೀಸ್ ಕಣೋ, ನನ್ನ ಜೀವನನೇ ಬೀದಿಗೆ ಬಂದ್ಬಿಡುತ್ತೆ ಕಣೋ. ಪ್ಲೀಸ್ ಕಣೋ, ಬೇಡ ಕಣೋ, ಪ್ಲೀಸ್. ಇಲ್ಲ ಕಣೋ, ನೀನಂತವ್ರನ್ನೆಲ್ಲ ಕ್ಷಮಿಸಲೇಬಾರ್ದು. ಮಚ್ಚಿ ಬೇಡ ಕಣೋ, ಪೊಲೀಸ್ ಕಾಲ್ ಮಾಡೋದೇ ಸರಿ. ಪ್ಲೀಸ್ ಕಣೋ, ದಯವಿಟ್ಟು ನನ್ನ ಕ್ಷಮಿಸ್ಬಿಡೋ ಪ್ಲೀಸ್ ಕಣೋ. ನಿನ್ನ ದಮ್ಮಯ್ಯ ಅಂತೀನಿ ಕಣೋ, ಪ್ಲೀಸ್ ಕಣೋ. ನೀನು ಏನು ಕೇಳಿದ್ರು ಕೊಡ್ತೀನಿ ಕಣೋ, ನನ್ನ ಕ್ಷಮಿಸ್ಬಿಡೋ ಪ್ಲೀಸ್ ಕಣೋ. ಏನು ಕೇಳಿದ್ರು ಕೊಡ್ತೀಯಾ? ಕೊಡ್ತೀನಿ ಕಣೋ. ಸರಿ ಆಯ್ತಾ? ಇಲ್ಲಿ ನಡೆದಿರೋ ವಿಷಯ ಎಲ್ಲ ನಿನ್ನ ಹೆಂಡ್ತಿಗೂ ಸರಿ, ಪೊಲೀಸ್ನವ್ರಿಗೂ ಗೊತ್ತಾಗಬಾರ್ದಂದ್ರೆ ಆ 3 ಲಕ್ಷ ದುಡ್ಡನ್ನ ಮರ್ಯಾದೆಯಿಂದ ನನ್ನ ಹತ್ರ ಕೊಡು. ಏಯ್ ಕುಮಾರ್, ಏನೋ ಕುಮಾರು, ಬೆಸ್ಟ್ ಫ್ರೆಂಡ್ ವೈಫ್ ಅಂತ ಕೂಡ ನೋಡಿದೆ, ಅವ್ರ ಜೊತೆ ಅಸಹ್ಯವಾಗಿ ನಡ್ಕೊಂಡು ಏನು ತುಂಬ ಒಳ್ಳೆ ಒಂಥರ ಸೀನ್ ಕ್ರಿಯೇಟ್ ಮಾಡ್ತಾ ಇದೀಯಾ? ಇಲ್ಲಿ ನೋಡು ರಘು, ನೀನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ ಇಲ್ಲ ದುಡ್ಡು ಕೊಡ್ತೀಯಾ? ನೀನೇ ಡಿಸೈಡ್ ಮಾಡ್ಕೋ. ಪ್ಲೀಸ್ ಕಣೋ. ನೀನು ಎಷ್ಟು ಬೇಡ್ಕೊಂಡ್ರು ಸರಿ, ನಾನು ಈ ವಿಷಯದಲ್ಲಿ ನಿನ್ನ ಬಿಡಲ್ಲ. ನನಗೆ ದುಡ್ಡು ಕೊಟ್ಟು ಮೊದಲು ಇಲ್ಲಿಂದ ತೊಲಗು. ಏನು ಯೋಚನೆ ಮಾಡ್ತಾ ಇದೀಯ ನೀನು? ದುಡ್ಡು ತಕ್ಕೊಡು. ಈ ಥರ ಹೇಳಿದ್ರೆ ನೀನು ಸರಿ ಹೋಗಲ್ಲ. ಬೇಡ ಕಣೋ, ಬೇಡ ಕಣೋ, ಕೊಟ್ಬಿಡ್ತೀನೋ. ತಗೊಂಬ. ಬೇಗ ಬಾರು. ತಗೋ. ಯಾವತ್ತು ನನಗೆ ನಿನ್ನ ಮುಖ ತೋರಿಸ್ಬೇಡ, ಮೊದಲು ಆಚೆ ಹೋಗು. ನೀನ್ ಸಡನ್ ಆಗಿ ಒಳಗ್ ಬಂದ ತಕ್ಷಣ ಎಲ್ಲ ಹಾಳು ಮಾಡ್ಬಿಡ್ತೀಯ ಅಂತ ಹೆದರ್ಕೊಂಡ್ಬಿಟ್ಟೆ. ಅದೇ ಕರೆಕ್ಟಾಗಿ ಮಾತಾಡಿದ್ಯಾ. ನಾನ್ಯಾಕೆ ನನ್ನ ಪ್ಲ್ಯಾನ್ನ ಹಾಳು ಮಾಡ್ತೀನಿ? ನಾನು ಹೇಳಿದ ಥರನೇ ನಡೀತು ನೋಡಿದೆ. ನೀ ನನ್ನ ಜೊತೆ ಇರುವಾಗ ಇದೆಲ್ಲ ಒಂದು ಮ್ಯಾಟ್ರೇ ಇಲ್ಲ ಕಣೆ. ಬೇಗ ದುಡ್ಡೆಲ್ಲಿದೆ ಅಂತ ನೋಡು.
ಈ ಸಿಪ್ಪಲ್ ನೋಡು, ಇಲ್ಲಿದೆ. ಇಷ್ಟು ದುಡ್ಡು. ಎಂತ ಪರಿಮಳ ಜುಮ್ ಅಂತ ಏರ್ತಾ ಇದೆ.